ಏನು ಬರೋಲ್ಲ ಇದಕ್ಕೆ ಓಟ್ ಬಿಡ್ತೀನಿ ನಾನು. ಕ್ಲಾರಿಟಿ ಆಗಲಿ ತುಂಬಾ ಸಿಕ್ಕಿರುತ್ತೆ. ಕರೆಕ್ಟ್. ಪ್ಲೇಸ್ ಅದೊಂದು ದೊಡ್ಡ ಬೂಸ್ಟ್ ಹೌದು. ಇಟ್ ಇಸ್ ವೆರಿ ಹಿಂಗೆ ಸಡನ್ ಸಡನ್ ಸಿಗ್ತಾ ಇತ್ತು. ಅದೊಂದು ಕೊಡೋದು ಯಾವ ಆಮೇಲೆ ಅದಾದ್ಮೇಲೆ ಹೆಂಗ್ ಉಳಿಸ್ಕೊಂತಾರ ಅವ್ರವ್ರು ಅದು ಅವ್ರಿಗೆ ಬಿಟ್ಟಿದ್ದು ಕಮ್ ಬ್ಯಾಕ್ ಆದ್ರು ಮತ್ತೆ ಎಲ್ಲೋ ಮತ್ತೆ ಕಾಣಿಸ್ತಾನೆ ಇಲ್ಲ. ನಾವು ಈಗ ಅಬಿಗೂ ನಾವು ಪಾಪ ಎಲ್ಲ ವೀಕ್ ಅಂತ ಹೇಳಿ ನಾವು ಇಟ್ ಇಸ್ ಅ ಗುಡ್ ಚಾನ್ಸ್ ಫಾರ್ ಹಿಮ್ ಟು ಅದನ್ನು ಎಷ್ಟು ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಂತ ಬಿಟ್ಟಿದ್ದು. ಪಾಪ ನಿನ್ನೆ ರಿಷಾ ನೀನ್ ಹೆಂಗ್ ಬಂದೆ ಐ ಮೀನ್ ಇನ್ ನಾನು ನಿಮ್ಮ ಟೀಮಲ್ಲಿ ಇದ್ದೀನಿ ಅಂತ ಫಸ್ಟ್ ಹೋಗಿ ಕೇಳಿದ ತಕ್ಷಣ ಅಲ್ಲಿ ಬಂದ್ರು ಅಭಿ ಅಂದನು ಇಬ್ರು. ಅಭಿನೂ ಅಷ್ಟೇ. ಅಭಿ ಒಂದೇ ಮಾತು ಹೇಳಿದ್ದು, ನೀವು ನನ್ನನ್ನು ಕರೆದ್ರೆ ಸರ್ ನಾನು ಇದೀನಿ ಆಲ್ರೆಡಿ, ನೀವು ನನ್ನ ಕರೆದ್ರೆ ನಾನು ಇದೀನಿ ಅಷ್ಟೇ ಹೇಳಿದ್ದು. ಸೊ ಅಂದ್ರೆ ನಾವು ಬಿಟ್ಕೊಡ್ಲೂಬಾರ್ದು. ಆ ಕಡೆ ಹೆಂಗಿತ್ತು ಅಂತಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಆಗ್ಲಿ, ನಾವು ಟೀಮ್ ಸ್ಟ್ರಾಂಗ್ ಇದೀವಿ, ಆಮೇಲೆ ರಾಶಿ ಇದು ಸ್ಟ್ರಾಂಗ್. ನೋ ಇಟ್ ವಿ ಕಾಂಟ್ ಕನ್ಸಿಡರ್ ಲೈಕ್ ದಟ್. ಇಲ್ಲ, ಇಲ್ಲಿ ಯಾರು ಸ್ಟ್ರಾಂಗು ವೀಕು ಅಂತಲ್ಲ. ಒಂದೊಂದು ಗೇಮಲ್ಲಿ ಒಂದೊಂದು ಒಬ್ಬೊಬ್ಬರದ್ದು ಇರುತ್ತೆ. ಹೌದು, ಆಬ್ವಿಯಸ್ಲಿ. ಈಗ ಒಂದು ಟಾಸ್ಕ್ ಅಂತ ಬಂದಾಗ ಇವಾಗ ನೆಕ್ಸ್ಟ್ ಬರೀ 3 ಜನ ಹಾಡ್ಬೇಕು ಅಂದ್ರೆ ಕರೆಕ್ಟ್ ಕ್ಯಾಪ್ಟನ್ ಆದವ್ರು ನೀವು ಆ 3 ಜನದಲ್ಲಿ ಆ ಟಾಸ್ಕ್ ಯಾರ ಮೈಂಡ್ ಅಲ್ಲಿ ಚೆನ್ನಾಗಿದೆ, ಸ್ಟ್ರೆಂತ್ ಅಲ್ಲಿ ಚೆನ್ನಾಗಿದೆ, ಕರೆಕ್ಟ್ ಈಕ್ವಲ್ ಆಗಿ ತಗೊಂಡ್ರೆ ಅದಾಗುತ್ತೆ. ಕರೆಕ್ಟ್. ಇಟ್ಸ್ ನಾಟ್ ಯಾವಾಗ್ಲೂ 5 ಜನ ಕೊಡ್ತಾರೆ, ಒಂದೊಂದ್ಸತಿ 2 ಕೊಡ್ತಾರೆ. ಬರೀ ಇನ್ನೊಬ್ರನ್ನ ಚೂಸ್ ಮಾಡ್ಬೇಕು ನನಗೆ. ಹೌದು, ಯು ಕಾಂಟ್ ಚೂಸ್ ಓನ್ಲಿ ನಿಮ್ ಫೇವರ್ ಅಂತ. ಆ ಟಾಸ್ಕ್ಗೆ ಈ ಪರ್ಸನ್ ಇದ್ರೆ ಗೆಲ್ಲಿಸ್ತಾನೆ. ಕರೆಕ್ಟ್. ಹಂಗಿದ್ರೆ ವರ್ಕೌಟ್ ಆಗುತ್ತೆ. ನೋಡೋಣ ಟಾಸ್ಕ್ ಬಂದು ಏನ್ ಬರುತ್ತೆ ನೋಡ್ಕೊಂಡು ಲೆಟ್ಸ್ ಡಿಸೈಡ್. ಗೆಳೆಯ ಸುರಜನ ರಘುವನ್ನ ಹಿಂಟ್ ಕೊಡ್ತಾ ಇದ್ದಾರೆ ಗಡಿ ಒಂದೇ ಟೀಮ್ ಅಲ್ಲಿ ಇರ್ಲಿಕ್ಕೆ ಅಂತ ಇಲ್ಲ, ಚೇಂಜ್ ಮಾಡಬಹುದು. ನಿಮ್ಮ ಮನಸ್ಸಿನ ಭಾವನೆ ಹೊರಗೆ ಹಾಕಿ ಸತ್ಯ ಹೇಳ್ಬಿಡಿ. ರಘುವಣ ಗೆಳೆಯ, ಗೆಳೆಯ, ನಿಮ್ಮ ಹತ್ರ ಆಪ್ಷನ್ ಇಲ್ಲ ಗೆಳೆಯ. ಬೇರೆಯವರಿಗೆ ಎಲ್ಲರಿಗೂ ಆಪ್ಷನ್ ಉಂಟು, ನಿಮ್ಗೆ ಆಪ್ಷನ್ ಇಲ್ಲ ಅಲ್ವಾ? ಮಾಲು ಒಬ್ರಿದ್ದಾನೆ, ನೋಡ್ಬೇಕು. ಮಾಲೂನ್ ಬಿಡ್ಬೇಡ, ಅವ್ರ ಕಡೆ ದುಡುಕ್ ಪಡೆದು ಸುಮ್ಮನೆ ಟಾಸ್ಕ್ ಅಲ್ಲ, ಅವ್ರ ಕಡೆ ಬಿಡ್ಬೇಡ ಅಂತ ಮಾಲೂನು ಮಾತಾಡಿಸ್ತವ್ರು. ಮಾಲು ಬಂದ ಈಗ ಹುಷಾರು ಆ ಕಡೆ ಇಲ್ಲೆಲ್ಲ ಕೇಳಿಸ್ಕೊಂಡು ಅಲ್ಲೆಲ್ಲ ಹೋಗಿ ಹೇಳ್ತಾಳೆ. ಹಂಗೆಲ್ಲ ಮಾಡಲ್ಲ. ರಿಷಾ ಈಗ್ಲೂ ನಮ್ ಟೀಮ್ ಕರೆದೇ ಬರ್ತಾಳೆ ಅಂತ ನಂಗೆ 100% ಬರ್ತಾಳೆ. ಆಕ್ಚುಲಿ ಆ ಟೀಮ್ ಹೋಗಕ್ಕೆ ಇಷ್ಟ ಇಲ್ಲ. 100% ಬರ್ತಾಳೆ. ನೋಡ್ಬೇಕಾದ್ರೆ ಕನ್ವಿನ್ಸ್ ಮಾಡ್ತೀನಿ. ಗೇಮ್ ನೋಡಿ ಏನಾದ್ರೂ ಮಾಡು, ಕರೆ ಆಯ್ತು ನೋಡುವ. ಅವನ್ನೇ ಹೇಳಿದ್ರು ಬತ್ತಿಯಾ ನೋಡು ಮನೆ. ನಾನೇನು ಮಾತಾಡಕ್ ಹೋಗಲ್ಲ, ನಾನೇನು ಮಾತಾಡಕ್ ಹೋಗಲ್ಲ. ಅವನೇ ಮಾತಾಡ ಅವನೇ ಡೀಲ್ ಮಾಡಿ. ನಾನೇ ಅವಳಿಗೆ ಕಾನ್ಫಿಡೆಂಟ್ ಕೊಡ್ಕೊಂಡ್ ಬರ್ತಾ ಇರೋದು ಸ್ಟಾರ್ಟಿಂಗ್ ಇಂದ. ಮಾಡ್ತೀಯಾ ನೀನ್ ಮಾಡ್ತೀಯಾ. ನೆನ್ನೆನೂ ನೀವು ಕೊಡ್ತಿರೋದ ಕಾನ್ಫಿಡೆನ್ಸ್ ನೆನ್ನೆನೂ ಎಷ್ಟು ಹೇಳ್ದೆ ಗೊತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡ್ದು. ಮನೇಲಿ ಎಷ್ಟು ಜನ ಇದೀವಿ ಎಲ್ರಿಗೂ ಕೊಡಿ. ಲಾಸ್ಟ್ ಮೂಮೆಂಟ್ ಅಂದ್ರೆ ಇವಳು ಸಖತ್ ಟಫ್ ಅಲ್ವರಿ, ಟಫ್ ಕಾಂಪಿಟೇಟರ್. ಹಂಗಾಗಿ ಇಲ್ಲ ಇಲ್ಲ ಹೇಳಿದ್ದು ಆಪೋಸಿಟ್ ನೀವು ನಮ್ ಕಡೆನೆ ಬಂದ್ಬಿಟ್ರೆ ನಾವ್ ಈಜೆ ಗೆದ್ದು ಬಿಡ್ತೀವಿ. ಆಪೋಸಿಟ್ ಕಾಂಪಿಟೇಷನ್ ಇರಲ್ಲ, ಒಂದು ಇದಿರಲ್ಲ ಹುಮ್ಮಸ್ಸು. ರಿಷಾ ಇವರ ಮಾತು 1% ನೀವು ನಂಬ್ತೀರಾ? ಹಂಗಾರೆ ಅವಳು ವೀಕ್, ಅವಳು ಅವಳು ನೀವ್ ಹೇಳದ್ ಗೊತ್ತು ನಾನು ಇದಕ್ಕೆ ಬ್ಲಾಕ್ ಅಂಡ್ ವೈಟ್ ಹಾಕ್ಬಿಟ್ಟೆ. ಬ್ಲಾಕ್ ಹಾಕ್ಬೇಕುತ್ತಾನ ಫುಲ್ಲು ಬ್ಲಾಕ್ ಅಂಡ್ ವೈಟ್ ಹೋಗ್ಬಿಟ್ಟೆ. ನನ್ ಮೇಲೆ ಹೋಗು ಬಾ ಅದು ಇದು. ನಿನ್ ಏಜ್ ಎಷ್ಟು? ಅಲ್ಲಿ ಇತ್ಕೊಂಡು ನಿನ್ ಏಜ್ ಎಷ್ಟು? ನನಗೆ 38 ವರ್ಷ. ನಿನ್ ಏಜ್ ಎಷ್ಟು? ಏನಕ್ಕೆ ಎಲ್ಲಾರ್ದು ಒಂದು ಜಗಳ ಮಾತಾಡ್ತಿರೋದು ನನ್ ಜೊತೆ. ಏನಕ್ಕೆ ಬರ್ತದೆ? ಜಾನು ನಿನ್ ಏಜ್ ಎಷ್ಟು? ಜಾನು ನಿನ್ ಏಜ್ ಎಷ್ಟು? ಈಶಾ ರಾಶಿಕ ಸತ್ಯ ಯಾವಾಗ್ಲೂ ನಿನ್ ತರಲೆ ಕಾಮಿಡಿ ಅಲ್ಲ. ನಿನ್ ಏಜ್ ಎಷ್ಟು? ಇನ್ನೊಬ್ರನ್ನ ಇದ್ ಮಾಡ್ಕೊಂಡು ವಾಟ್ ಇಸ್ ಯುವರ್ ಏಜ್? ಇರುತ್ತೆ ಎಷ್ಟು ನಿನ್ ಏಜ್ ಎಷ್ಟು ಅಂತ. ನಾನೇನಾದ್ರು ತಪ್ಪನ್ ಮಾತಾಡ್ತಾ ಇದ್ದಾನ? ನೀನ್ ಇಲ್ಲ ಹೇಳ್ದ ಹೋಗುದು ಹೇಳ್ತಾ ಇದ್ದಾನ? ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋ ತನಕ ಬರೀ ಇದೆ ನಿಂದು. ಜಿಗಿ ಜಿಗಿ ಗಿಡಿಗಿ. ಸರಿ ಆಯ್ತು, ಹೋಲಿ ಬಿಡು. ನಿನ್ ಏಜ್ ಎಷ್ಟು?
ಅಷ್ಟೇ ಇಂಪಾರ್ಟೆಂಟ್. ಕಮಿಟ್ಮೆಂಟ್ ಇರ್ಲಿ, ಗ್ರೂಪ್, ಟೀಮ್ ವರ್ಕ್, Yes, ಡಿಸ್ಕಷನ್ ಎಲ್ಲವೂ ಇರ್ಲಿ. ನಾನೇನು ಹೇಳಕ್ ಬಂದೆ ಅಂದ್ರೆ ಸೋಲ್ತೀವಿ ಅನ್ನೋ ಭಯ ಈಗ ಇಲ್ಲ ಇಲ್ಲ, ನಾವು ಗೆಲ್ತೀವಿ ಅನ್ನೋದಷ್ಟೇ ಇರಬೇಕು ನಮ್ಮ ತಲೆಯಲ್ಲಿ, ಬಿಟ್ರೆ ಬೇರೆ ಬೇರೆ ಏನು ಏನು ಬೇಡ. ನನಗೆ ಅವ್ರದ್ದು ಟೀಮ್ದು ಒಂದು ಸ್ಟ್ರಾಟಜಿ ಯೋಚನೆ ಮಾಡೋ, ಸ್ಟ್ರಾಟಜಿ ಅಲ್ಲ, ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಇಲ್ಲಿ ರೆಡ್ ಟೀಮ್, ಬ್ಲೂ ಟೀಮ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಗಿಲ್ಲಿ ಟೀಮ್, ಅದೇ ಗಿಲ್ಲಿ ಟೀಮ್. ಈಗ ಗಿಲ್ಲಿ ಟೀಮಲ್ಲೇ ಅಕಸ್ಮಾತ್ ಒಂದೇನೋ ಗೆಲುವಾಯ್ತು ಆದಾಗ ಅವನು ಅಲ್ಲಿ, ಈಗ ಧನು ಹೇಳ್ತಾ ಇದ್ದಾರೆ, ನಾನು ಅಕಸ್ಮಾತ್ ಅವ್ರ ಟೀಮ್ಗೆ ಆಟ ಆಡಿದ್ರೆ, ಅವನೇನಾದರೂ ಅವ್ರ ಟೀಮ್ ಗೆದ್ರೆ ಧನುನೇನಾದರೂ ಕನ್ಸಿಡರೇಷನ್ ತಗೊಳ್ತಾನ ಅವನು? ಗೊತ್ತಿಲ್ಲ, ಅದೇ ಶೋ. ದಟ್ಸ್ ನಾವು ಎಂಜಾಯ್ ಮಾಡ್ಬೇಕು. ವಾಟ್ ಐ ಆಮ್ ಸೇಯಿಂಗ್. ಯಾಕಂದರೆ ಅವನು ತುಂಬ ಸೆಲ್ಫಿಶ್, ಗಿಲ್ಲಿ ತುಂಬ ಸೆಲ್ಫಿಶ್. ಸೊ ನನಗೇನು ಅನ್ಸುತ್ತೆ, ಅವನ ಬಾಯಲ್ಲಿ ಬರೋದು ಎರಡೇ ಹೆಸರು. ಒಂದ ಏನು ಹೇಳ್ತಾನೆ, ನಾನು ಅಂತಾನೆ, ಇಲ್ಲಾಂದ್ರೆ ಇನ್ನೊಂದು ಹೆಸರು ಯಾರು ಹೇಳ್ತಾನೆ ಗೊತ್ತು. ಸೊ ಇಡೀ ಟೀಮ್ ಆಟ ಆಡಿ ಅಲ್ಲಿ ಅದು ಉತ್ತರ ಏನ್ ಬರುತ್ತೆ ಅನ್ನೋದು ನೋಡ್ಬೇಕನ್ನೋದು ನನಗೂ ಒಂದು ಆಸೆ. ಅದೆಲ್ಲ ಬಹಳ ದುಡ್ಡು ಕೊಟ್ಟರು ಸಿಗದೆ ಇರೋಂಥ ಮೂಮೆಂಟ್. ಸೊ ಈಗ ನನಗೇನಂದ್ರೆ ಲೆಟ್ಸ್ ಸಿ ಆ ಥರದ್ದು ಒಂದು ಅವಕಾಶ ಅವ್ರಿಗೆ ಸಿಗ್ಲಿ ಅಂತ ನಾನು ಕೂಡ ಇದು ಮಾಡ್ತೀನಿ. ಬಿಕಾಸ್ ಇವನ್ ಐ ವಾಂಟ್ ಟು ನೋ ದಟ್ ವೇರ್ ಯು ಸ್ಟ್ಯಾಂಡ್, ವಾಟ್ ಡಿಸಿಷನ್ ಯು ಟೇಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೋಡೋಣ, ಅಲ್ಲಿ ಜಗಳ ಕಚ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಇವನಿಗೆ ಅದು ಅನುಭವಕ್ಕೆ ಬರಬೇಕು. ಒಂದು ಟೀಮ್ ಗೆದ್ರೆ ಅದನ್ನ ಹಾಳು ಮಾಡೋದು ಹೇಗೆ ಅನ್ನೋದು ಅವನಿಂದ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಎಲ್ರಿಗೂ. ಅವನು ಎಷ್ಟು ಸೆಲ್ಫಿಶ್ ಅನ್ನೋದು ಗೊತ್ತಾಗ್ಬೇಕು. ಅವನು ಎಲ್ರನ್ನೂ ಹೇಗೆ ಬೆಳೆಸ್ಕೊತಾ ಇದ್ದಾನೆ, ಹೇಗೆ ಗೊತ್ತಾಗ್ಬೇಕು. ನೀನು ಕಬಡ್ಡಿ ಗೇಮಿಂದ ಆಚೆ ಬಂದಿರಿ, ಅವನನ್ನೇ ಉಸ್ತುವಾರಿ ಹೋಗ್ತಿದ್ದೆ ನೀನು. ಹೋಗಿ ಅವನನ್ನ ಪೆಂಡ್ತಾ ಇದ್ರಲ್ಲಿ ಇಲ್ಲಿ ಜಗಳ ಆಡೋದು ಮಾಡಲ್ಲ, ನಮ್ಮ ಹತ್ರ ನೀರ್ ಹಾಕಿ ನನ್ ಮಕ ಹೆಂಗ್ ಮಾಡಿದ್ರು ನೋಡಿದ್ಯಲ್ಲ. ನನ್ನ ಹತ್ರ ಏನಾಗ್ತಿದ್ ಗೊತ್ತಾ, ಮಾತಾಡಿದಾಗ ನಾನು ವಾಪಸ್ ಮಾತಾಡ್ತೀನಲ್ಲ, ಕಿರ್ಚಾಡ್ತೀನಿ ಅಲ್ವಾ. ಸೊ ಇಲ್ಲಿ ಮಾತಾಡಕ್ ಆಗ್ತಿರ್ಲಿಲ್ಲ. ಪಾಪ ನಿಮ್ಮ ಹತ್ರ ಬಂದ್ಬಿಟ್ಟು ಆ ಫ್ರಸ್ಟ್ರೇಷನ್ ಎಲ್ಲ ಆಚೆ ಆಗ್ತಾ ಇದ್ರು. ನಾವು ಅಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದೀವಿ, ಮಕದ ಮೇಲೆ ನೀರ್ ಹಾಕೋದು. ಪಾಪ ಅವರು ಇದೇ ಇಟ್ಲಾ ಉಸ್ತುವಾರಿ ಮಾಡ್ಲಾ, ಎಂತ ಮಾಡ್ಬೇಕು ಅವರು? ಅವ್ರು ಉಸ್ತುವಾರಿ ಮಾಡಲ್ಲ, ಅವ್ರೇ ಉಸ್ತುವಾರಿ. ನಮ್ ಸೈಡ್ ಉಸ್ತುವಾರಿನೇ ಇರ್ಲಿಲ್ವಲ್ಲ. ಏನು ನಾವು, ನಾನು ಸ್ವರಾಜ್ ಸ್ಲೀಪಿಂಗ್ ಸೆಲ್ಸ್. ಎಷ್ಟು ಕೋಪ ಗೊತ್ತಿಗೆ, ಎಷ್ಟು ಬಗ್ಸಿರೋದು. ನೀರ್ ಕಷ್ಟಪಟ್ಟು ನಿನ್ನ ಹತ್ರ ಒದ್ದಾಡ್ ತಗೊಂಡ್ ಬಂದ್ರೆ ಇವ್ರು ಬಂದ್ರು ಅಂದ್ಬಿಟ್ಟು ಬಗ್ಸೋದಂತೆ. ಬಂದ್ರೆ ಎಷ್ಟು ಕೋಪ ಬರ್ತಿದ್ ಗೊತ್ತಾ? ಇವ್ರದ್ದು ಹೆಂಗಿತ್ತು ಬಾಸ್ ಹೇಳಿದ್ಮೇಲೆ ಇವ್ರು ಬಗ್ಗಿಸ್ತಾರೆ. ಇವ್ರಿಬ್ರದ್ದು ನಗ ಬತ್ತು. ಹಿಂಗ್ ನಿಂತಿದ್ರು ಫಸ್ಟ್, ಆಮೇಲೆ ಡಿವೈಡ್ ಹಿಂಗ್ ಬಳಸ್ಕೊಳ್ಳಿ ಬರು, ತಿರ್ಗಿ ಇಲ್ಲ ನೀವೇನ್ ಪಲಕ್ಕಿ ಮೇಲಿಗೆ ಇಲ್ಲಿ ಒಂದು ಸತಿ ಮಾಡಿ ಅವ್ರು 10 ಸತಿ ಮಾಡ್ತಾರೆ. ಸ್ಟ್ರೈಟ್ ಆಗಿ ಯಾಕೆ ನಿಂತ್ಕೊಳ್ಳಿಲ್ಲ ಲಾಸ್ಟಿಗೆ? ಯಾರು ಬೆಂಡ್ ಮಾಡಿ ಆ ನೀರು ಇವಾಗ ಬೆಂಡ್ ಬಂದಲ್ಲ. ನೀನೇ ಯೋಚನೆ ಮಾಡು, ನೀನು ಆಲ್ರೆಡಿ ಅನಕೊಂಡ ಇದ್ದಂಗೆ ಅಷ್ಟಿದ್ಯಾ. ಮಣ ಪಾಪ ಇಷ್ಟ ಅವನೇ ಬಾರೆ ಬಿದ್ದಾಗ ಗೊತ್ತಾದಂಗೂ ಗೊತ್ತು. ಅವಣ್ಣ ತಂದು ಟವಲ್ ಹಾಕ್ರಿ, ಇದಾಕ್ರಿ, ಒತ್ತಾದಾಗಲೇ ಗೊತ್ತಾಗೋಯ್ತು ನನಗೆ. ಹಸು ನಿಮ್ದು ನೀರ್ ಜಾಸ್ತಿ ಆಯ್ತು, ಅವ್ರದ್ದು ನೀರೇ ಇರ್ಲಿಲ್ಲ, ಅದಕ್ಕೆ ನೀರಾಗೋಯ್ತು. ಬಕೆಟ್ ತಂದು ಸುರಿದು ಬಿಟ್ಲು ಇವ್ರು. ಕೊನೆಯಲ್ಲಿ ಬಿಗ್ ಬಾಸ್ ಹೇಳಿದ್ಮೇಲೆ ನಾವು ಫುಲ್ ಸ್ಟ್ರೇಟ್ ಆಗಿ ಅವ್ರು ತುಂಬಿಸ್ಲಿ ಅಂತ ಸ್ಟ್ರೇಟ್ ಆಗಿ ಇಟ್ಕೊಂಡ್ವಿ. ಚೂರೋ ಬೆಂಡ್ ಮಾಡಿಲ್ಲ, ಇವರೆಲ್ಲ ಬೆಂಡ್ ಮಾಡ್ತಾ ಇದ್ರು. ಇಲ್ಲ ಮಾಡಿಲ್ಲ, ಅವ್ರು ಬೆಂಡ್ ಮಾಡಿಲ್ಲ, ಬಟ್ ಇವ್ರಿಗೆ ಎಟೆಕ್ಸ್ತಾನೆ ಇರ್ಲಿಲ್ಲ. ಎಟೆಕ್ಸ್ತಿದ್ರು, ನೀವು ಹಿಂಗ್ ಹೋಯ್ತಿದ್ರು. ಅವರ ಪ್ರಾಬ್ಲಮ್, ಅದವರ ಪ್ರಾಬ್ಲಮ್, ಎಟೆಕ್ಸ್ತಾ ಇರ್ಲಿಲ್ಲ ಪ್ರಾಬ್ಲಮ್. ಬಟ್ ರಾಶಿ ಬಕೆಟ್ ಹಾಕಕ್ಕಿದ್ರೆ ಚಂದ ಹಾಕ್ಬಿಡೋಳು. ಹೈಟ್ ಇದ್ಲಲ್ಲ, ಗೇಮೇ ಚೇಂಜ್ ಆಗ್ತಿತ್ತು ಅವಳು ಬಕೆಟ್ ಇದ್ದಿದ್ರೆ. ನಿಮ್ ಕಡೆ ಇಲ್ಲಿ ಎಷ್ಟು ಅಗ್ರೆಷನ್ ಕೊಟ್ರೆ ಇವಳು ಡಬಲ್ ಕೊಡ್ತಿದ್ಲ ಆ ಕಡೆ ಅವ್ರಿಗೆ. ನನ್ಗೆ ಇಲ್ಲಿ ಕಷ್ಟ ನಿನ್ಗೆ ಕಷ್ಟ ಇಲ್ಲ. ನಾನು ಬೇರೆ ಸ್ಟ್ರಾಟಜಿ ಯೂಸ್ ಮಾಡಿ ಅಷ್ಟೇ. ಯಾವಾಗ ಏನ್ ಮಾಡೋದು ಗೊತ್ತಾನ, ಆಕೆ ನೀನ್ ತಲೆ ಓಡಿಸ್ಬೇಕು. ನೀ ನಾನು ತಲೆ ಹೌದು, ನಾನು ಓದ್ಬಿಡ್ತಾ ಇದ್ದೆ. ಅದೇ ಮಾಡುದು. ಯಾರೋ ಇಲ್ಲಂದ್ರೆ ಬಾಲ್ದಿಗೆ ಎಂತ ಮಾಡ್ಬೋದಿತ್ತು. ಮಾಡ್ತೀನಿ ಬಾಲ್ದಿ, ಬಕೆಟ್ ಬಕೆಟ್
ಬಟ್ ಇವ್ಳು ಬೇಜಾನ್ ಬಕೆಟ್ ಹೊಡೆದಾಕಿದ್ಲು. ಯಾರು? ಅವಳು ಹೊಡೆದ್ಲು. ಇವಳು ಏಡ್ ಹೊಡೆದ್ಲು, ಅವಳು ನಾನು ಏಡ್ ಹೊಡೆದ್ಲು. ನಂತರ ಹೊಡಿತೀನಿ. ಫಸ್ಟ್ ಇವ್ರು ಹೊಡೆದ್ಲು. ಇಲ್ಲ ಅವಳು ಏಡ್ ಹೊಡೆದಾಕು, ಇವಳು ಒಂದೇನು ಹೊಡೆದಾಕು. ಎಷ್ಟು ಹೊಡೆದಾಕು? 2 ಹೊಡೆದಕ್ಕೆ ಇವಳು ಒಂದೇ ಹೊಡೆದಾಕೋದು, ಅವಳು ಏಡ್ ಹೊಡೆದಾಕು. ಒಂದು ಹಾಫ್ ಒಂದು ಫುಲ್ ಅಶ್ವಿನಿ ಅಂತೂ ಇವ್ರು ಆಡೋದೇ ನೋಡ್ತಾ ಇಲ್ಲ, ಎಲ್ಲಾ ಕಣ್ಣು ಇವ್ರ ಟೀಮ್ ಮೇಲೆ. ಇವನು ಮಾಡ್ತಿದ್ದ, ಅದು ಮಾಡ್ತಾ ಇದ್ರು, ಇಬ್ಬಿಬ್ರು ಇಲ್ಲ, ಉಸ್ತುವಾರಿಗಳು. ಅಶ್ವಿನಿ ಮ್ಯಾಮ್ ನಮ್ನ ನೋಡ್ಲೇ ಇಲ್ಲ. ಯಾರು? ನಾವ್ ಅದೇ ಹೇಳ್ತಾ ಇದ್, ನೋಡೇ ಇಲ್ಲ. ಬಟ್ ನಾನು ಇವ್ರು ಹಿಂಗ್ ರಾಂಗ್ ಮಾಡ್ಕೊಂಡು ಹೋಗಿ ನೀರ್ಗೀರ್ ಸುರ್ದ್ ಬಿಟ್ಟಿದ್ರೆ ಫೌಲ್ ಆಗೋಗ್ತದೆ. ಆಯ್ತು, ನೆಕ್ಸ್ಟ್ ಗೇಮ್ಗೆ ಬರಮ್ಮ ನೀನು. ಗೇಮ್ ಆಡೋಣ ಇವಾಗ. ಫಸ್ಟ್ ನೋಡೋಣ ಏನ್ ಗೇಮ್. ಫಸ್ಟ್ ಏನಂತ ನೋಡುವಿರು. ಫಸ್ಟ್ ಗೇಮ್ ನಾನು ನಿಂದ ಅಮ್ಮ ಅಂತ ನಿಕ್ಕಣ, ನನಗೊಂದ್ ಚೂರು ಹಿಂಗ ಆಯ್ತದ ಗೇಮ್ ಓದ್ಬೇಕಾದ್ರೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಅರ್ಥ ಮಾಡ್ಬೇಕು. ನೀಟಾಗಿ ಅರ್ಥ ಮಾಡ್ಕೊಂಡ, ನೀನ್ ಒಬ್ಬನಿಗೆ ಅರ್ಥ ಮಾಡ್ಕೋ ಶಕ್ತಿ. ನಿನ್ನೇನು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ, ಅದೊಂದು ಮಿಸ್ ಆಯ್ತು. ಅದು ನಾನೇನ್ ಗೊತ್ತಾ, ಹಿಂಗಿರುತ್ತಲ್ವಾ, ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು ಲೆಂತ್ ಬಟ್ ಅನ್ಕೊಂಡೆ. ಆ ಮೆಟ್ಲು ಓದಿದ್ ನೆನ್ಪಿಟ್ಟು ಅದೊಂದು. ಇದೆಲ್ಲಿ ಏನದು ರೋಲರ್ ಎಲ್ಲಿ ಇಟ್ಟಿದ್ದೀರಾ? ಇದ್ರಲ್ಲಿ ಇದೆಯಾ? ಅಲ್ಲಿ ಮೇಲೆ ಹೋಗತ್ತಿದ್ದೆ ಅದೆಲ್ಲ ಅಲ್ಲೇ ಇಟ್ಬಿಡಿ. ಈಗ ಅಲ್ಲಿ ಬಿಡಿ ಬಟ್ ಮೆಟ್ಲು ಯೋಚನೆ ಮಾಡಿದ್ರೆ ನಮ್ ತಲೆ ಬಿಡಿ ಅಲ್ಲಿ ಈಗ ಡ್ರಮ್ ಮೇಲ್ ಬರುತ್ತೆ ಅವನಿಗೂ ಅಂತ ಬೇಕು ಬರ್ಲೇ ಇಲ್ಲ ಸೂರಜ್ಗೆ ಅದು. ಇವಾಗ. ಆಯ್ತಿ ಪಲ್ಲಕ್ಕಿ ಆಕ್ಚುಲಿ ಮೇಲೆ ಇರುತ್ತೆ, ನಾವ್ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು. ಪಲ್ಲಕ್ಕಿ ಮೇಲ್ಗಡೆ ಇರುತ್ತೆ. ನೀವು ಮೇಲೆ ಎತ್ಬೇಕಿತ್ತು. ಹಾ, ಇನ್ನೂ ಮೇಲೆ ಎತ್ತೀವಿ ಬಾ. ಏನ್ ಅನ್ಕೊಂಡಿದ್ಯಾ? ಅಲ್ಲಿ ಮೇಲೆ ಎತ್ತಕ್ ಹೋದ್ರೆ ಮೋಸ ಇದು, ಇಳಿಸಿ ಕಿರ್ಚ್ಬಿಟ್ಟು ಈಗ ಮೇಲೆ ಎತ್ಬೇಕಿತ್ತು ಅಂತ. ಪಲ್ಲಕ್ಕಿ ಸರಿಯಾಗಿ ಯೋಚನೆ ಮಾಡಿ ಮಾಡ್ಬೇಕು ಪ್ಲಾನ್. ಏನ್ ಇಲ್ಬೋದ ಸೌಂಡ್? ಅಲ್ಲ ಇಲ್ಲ ಜಾನ್ವಿ ಆ, ನನ್ನ shield ಅಲ್ಲೋಡಲ್ಲೇ ಇದ್ದಾರೆ ತಂಟಡ. ಅವಾಗ ಮಾತಾಡಿ ಆರ್ಗ್ಯುಮೆಂಟ್ ಮಾಡ್ತಿದ್ವಲ್ಲ, ಆಗ್ಲೂ ಕೇಳಿಸ್ತಿಲ್ವಣ. ಟಾಸ್ಕ್ ಓದ್ಬಿಟ್ಟು ಯಾವ ಮಟ್ಟಿಗೆ ನೆನ್ಪಿಟ್ಕೋಬಹುದು ಅಣ್ಣ. ನನಗೆ ಅಣ್ಣನ ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು ಅವಾಗಲೇ. ಕೂತಿದ್ರು, ಎಲ್ಲ ಮುಗ್ದೈತಿ, ಎಲ್ಲ ಡೌಟ್ಸ್ ಏನಿದ್ರು ಕೇಳಿ. ನಾವು ಬಿಗ್ ಬಾಸ್ ನಾವು ಆಡ್ಬೋದಾ? ಅಣ್ಣ ಇಷ್ಟು ತುಂಬಾ ಸಲ ಅವ್ರ ನೀವು ಆಡ್ಬೋದು. ಇನ್ನೊಂದ್ಸತಿ ಕ್ಯಾಪ್ಟನ್ಸಿ ಫುಲ್ಲು ನಮ್ಕ ಬಂದ್ಬಿಡ್ತು. ಆಡಿದ್ರು ಇಲ್ಲ ಅಂತ ಹೇಳಲ್ಲ, ಅದು ಬೇರೆ ಪ್ರಶ್ನೆ. ಇಲ್ಲ ಪಾಪ ಆಡಿದ್ರು.